ಅವಧಿಗೆ ಮೀನು ಸಾಕಾಣಿಕೆಯ ಹರಾಜನ್ನ ಏರ್ಪಡಿಸಿದ್ದೇವೆ. ಅದರಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ ಸಮ್ಮುಖದಲ್ಲಿ ಈ ಒಂದು ಹರಾಜನ್ನ ನಡೆಸಲಾಗುವುದು. ರೈತರಿಗೆ ಮತ್ತು ಕೆರೆಯ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನ ತಗೊಂಡ್ರೆ ಗ್ರಾಮ ಪಂಚಾಯತಿ ಅದಕ್ಕೆ ಬದ್ಧವಾಗಿರ್ಬೇಕಾಗತ್ತೆ. ಕೆಲವೊಂದು ಮೀನುಗಳನ್ನ ಸಾಕಬಾರ್ದು, ಅದು ಈಗಾಗಲೇ ಸರ್ಕಾರದ ಆದೇಶ ಇರುತ್ತೆ, ಅಂತ ಮೀನು ಯಾರನ್ನು ಸಾಕಬಾರ್ದು. ಸೊ ಒಂದ್ ವೇಳೆ ಮಳೆ ಗಿಳೆ ಜಾಸ್ತಿ ಆಗಿ ಸೊ ಕೆರೆ ಕಟ್ಟೆಗೆ ಏನಾದ್ರು ನಷ್ಟ ಆದ್ರೆ ಅಥವಾ ಮತ್ತೆ ನೀರು ತುಂಬ್ಕೊಂಡ್ಬಿಡ್ತು ಅಂತ ಹೇಳ್ಬಿಟ್ಟು ಬೇರೆ ಏನು ಅರ್ಜಿ ಕೊಟ್ಟು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಇವೆಲ್ಲ ಏನು ಇರೋದಿಲ್ಲ. ಗ್ರಾಮ ಪಂಚಾಯತಿ ಜವಾಬ್ದಾರಿ ಇರೋದಿಲ್ಲ. ಪ್ರಕೃತಿಯ ವಿಕೋಪಗಳಿಗಾಗ್ಲಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಗ್ರಾಮ ಪಂಚಾಯತಿ ಜವಾಬ್ದಾರಿ ಆಗಿರೋದಿಲ್ಲ. ಸೊ ಉಳಿದಂತೆ ಈಗಾಗಲೇ 16ಕ್ಕೂ ಹೆಚ್ಚಿನ ಒಂದು ಷರತ್ತುಗಳನ್ನ ಈಗಾಗಲೇ ನೀವೆಲ್ಲರೂ ಓದ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಂಜುನಾಥ ದೊಡ್ಡಗಾನಹಳ್ಳಿ, ಕೆ ಮಂಜುನಾಥ ತಟ್ಟಗುಂಟೆ, ಜಿ ಸುರೇಶ್ ಯಳಗೊಂಡಳ್ಳಿ, ಕೆ ಟಿ ನಾರಾಯಣ ಸ್ವಾಮಿ ಕೀಳೊಳ್ಳಿ, ನಂಜುಂಡಪ್ಪ, ಚಿನ್ನಪ್ಪಯ್ಯ, ಶ್ರೀನಿವಾಸ್, ನಾಗೇಶ್, ಆರ್ ನಾಗಭೂಷಣ್, ವಿ ಶ್ರೀನಿವಾಸ್, ಪ್ರಸನ್ನ ಕುಮಾರ್, ಕೆ ಎಂ ರವೀಂದ್ರ, ರವಿ ಎಂ, ಸತೀಶ್, ಪ್ರಶಾಂತ್, ರಘು, ಶ್ರೀರಾಮಪ್ಪ, ಸತೀಶ್, ಸೊಣ್ಣಪ್ಪ, ಬಿ ಆರ್ ಮಂಜುನಾಥ್, ಗಣೇಶ್, ನಾಗರಾಜ್, ಚಂದ್ರಪ್ಪ, ಕೆ ಎಂ ಲಕ್ಷ್ಮೀಪತಿ, ಇಷ್ಟು ಜನ ಠೇವಣಿಯನ್ನೇ ಕಟ್ಟಿರ್ತಕ್ಕಂಥ ಜನ. ಸೊ ಇವ್ರು ಮಾತ್ರ ಏನೋ ಇದ್ರಲ್ಲಿ ಪಾಲ್ಗೊಳ್ಬೇಕು. ಸೊ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮಾಡ್ಕೊಡ್ತಕ್ಕಂತ ಕೆರೆಗಳು ದೇವರಾಯ ಸಮುದ್ರ ಗ್ರಾಮದಲ್ಲಿ ಶ್ಯಾಮಯ್ಯನ ಕೆರೆ, ತಮ್ಮೇಗೌಡನ ಕೆರೆ, ಮಲ್ಲಪ್ಪನಹಳ್ಳಿ, ಬ್ಯಾಳ್ಳೆಕೆರೆ, ಕರಗಂ ಗುಂಟೆ, ಕೀಳುಹಳ್ಳಿಯಲ್ಲಿ ಮಾಲಕುಂಟೆ, ವೆಂಕಟಮ್ಮನ ಕೆರೆ, ಹೊಸಕೆರೆ, ಉದ್ದಪ್ಪನ ಕುಂಟೆ ಕೆರೆ, ಪಳ್ಳಿಕುಂಟೆ ಕೆರೆ, ಹೊಸಕೆರೆ ಅಲ್ಲಿ ಚಿಕ್ಕ ಕೆರೆ ಮತ್ತು ದೊಡ್ಡ ಕೆರೆ, ವನಶೆಟ್ಟಹಳ್ಳಿಯಲ್ಲಿ ದೊಡ್ಡ ಕೆರೆ, ಪುತ್ತೇರಿ ದೊಡ್ಡ ಕೆರೆ, ಯಳಗೊಂಡಹಳ್ಳಿ ಅತ್ತಿಕೆರೆ ದೊಡ್ಡ ಕೆರೆ, ದೊಡ್ಡಗಾನಹಳ್ಳಿ ದೊಡ್ಡ ಕೆರೆ, ಬೆಳ್ಳಂಬಳ್ಳಿ ಊರ್ಮುಂದ ಕೆರೆ, ಕಮದಟ್ಟಿ ಊರ್ಮುಂದ ಕೆರೆ, ಕಾಮನೂರು ಊರ್ಮುಂದ ಕೆರೆ, ತಟ್ನಗುಂಟೆ ದೊಡ್ಡ ಕೆರೆ, ಶಾಮನೂರು ಕೆರೆ, ವರದಗಾನಹಳ್ಳಿ, ಅತ್ತಿಕೆರೆ, ಬಿದಿರು ಕೆರೆ, ಮಾತಾಡಬೇಡಿ, ಜಮನಹಳ್ಳಿ ದೊಡ್ಡ ಕೆರೆ, ಇಷ್ಟೆಲ್ಲ ಕೆರೆಗಳು. ಸೊ ಇಷ್ಟು ಈಗೇನು ಅಂತ ಹೇಳಿದ್ರೆ, ಸಪೋಸ್ ದೇವರಾಯ ಸಮುದ್ರ ಕೆರೆ, ದೇವರಾಯ ಸಮುದ್ರದಲ್ಲಿ 2 ಕೆರೆಗಳಿದಾವೆ. 2 ಕೆರೆಗಳನ್ನ ಪ್ರತ್ಯೇಕವಾಗಿ ಆಕ್ಷನ್ ಮಾಡ್ತೀವಿ. ಸಪೋಸ್ ಶ್ಯಾಮಯ್ಯನ ಕೆರೆ ಅಂತ ಹೇಳ್ಬಿಟ್ಟು ಅಂದಾಗ ಆ ಒಂದು ಕೆರೆಗೆ ಸಂಬಂಧಪಟ್ಟಂಗೆ ಮಾತ್ರ ನೀವು ಹರಾಜನ್ನ ಮಾಡ್ತಕ್ಕಂಥ. ಇವತ್ತು ಹಾಗೆಯೇ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ ಆದಾಯವನ್ನ ವೃದ್ಧಿಸುವ ಸಲುವಾಗಿ ಈಗಾಗಲೇ ಮಳೆಗಾಲ ನಿಂತಂತ ಸಂದರ್ಭದಲ್ಲಿ ಇರ್ತಕ್ಕಂತ ಕೆರೆ ಮತ್ತು ಕುಂಟೆಗಳಲ್ಲಿ 1 ವರ್ಷದ ಅವಧಿಗೆ ಮೀನನ್ನ ಸಾಕಾಣಿಕೆ ಮಾಡುವಂತಹ ಒಂದು ಹಕ್ಕನ್ನ ಹರಾಜು ಮುಖಾಂತರ ಬಿಡ್ಲಾಯಿತು. ಅದರಿಂದ ಸುಮಾರು 14 ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳಲ್ಲೂ ಸಹ 1 ವರ್ಷದ ಮೀನು ಸಾಕಾಣಿಕೆಯ ಹಕ್ಕನ್ನ ಹರಾಜು ಮಾಡಲಾಯಿತು. ಅದರಿಂದ 1,63,900 ರೂಪಾಯಿ ಇವತ್ತು ಹರಾಜು ಮುಖಾಂತರ ಗ್ರಾಮ ಪಂಚಾಯಿತಿಗೆ ಅನುದಾನ ಇದು ಆದಾಯ ಬಂದಿದೆ. 1,63,900 ರೂಪಾಯಿ. ಆಕ್ಷನ್ ನಲ್ಲಿ 25 ಜನ ಬಿಡ್ದಾರರು ಪಾಲ್ಗೊಂಡಿದ್ರು. ಎಲ್ಲಾ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯರೇನೆ ಇಲ್ಲಿ ಪಾಲ್ಗೊಂಡಿದ್ರು. ಸುಮಾರು ಒಂದು
7-8 ಜನ ಆಕ್ಷನ್ ನಲ್ಲಿ ಬಿಡ್ಡಿದಾರರು ಇದ್ ಮಾಡಿದ್ದಾರೆ. ಸೊ ಜಮನಹಳ್ಳಿ ರವಿ ಆಗಿರ್ಬೋದು, ಬೆಲ್ಲಂಬಳ್ಳಿ ಮಂಜುನಾಥ್ ಅಂತ. ಸೊ ಹೀಗೇನೆ ಒಂದು 10 ಜನಕ್ಕಿಂತ ಹೆಚ್ಚಿಗೆ ಒಂದು ಈ ಮೀನು ಸಾಕಾಣಿಕೆ ಹಕ್ಕ ಹರಾಜಿನಲ್ಲಿ ಪಡ್ಕೊಂಡಿರ್ತಾರೆ. ಅದು ಕೆರೆಗಳು ಸುಮಾರು 50-60 ಲಕ್ಷಾಂತರ ರೂಪಾಯಿ ಹೋಗ್ತದೆ. ಆ ಊರವ್ರು ಏನ್ ಮಾಡಿದ್ರೆ ಊರು ಅಭಿವೃದ್ಧಿಗೋಸ್ಕರ 5,000 ಡಿಪಾಸಿಟ್ ಕಟ್ಟಿಬಿಟ್ಟು ಮತ್ತೆ ಊರಲ್ಲಿ ಆಕ್ಷನ್ ಮಾಡ್ಕೊಂಡು ಆ ಬಂತಕ್ಕಂತ ಲಾಭನ ಊರು ಡೆವಲಪ್ ಮಾಡಕ್ಕೆ ಅಭಿವೃದ್ಧಿ ಮಾಡಕ್ಕೆ ತೀರ್ಮಾನ ಮಾಡಿ ನಮ್ಗೆ 5,000 ಮಾತ್ರ ಕೆಲವರು ಡಿಪಾಸಿಟ್ ಕಟ್ಟಿ ರಿಸೀಪ್ಟ್ ಹಾಕೊಂಡಿದ್ದಾರೆ.